ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಫ್ರೆಂಡ್ಸ್ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾಡೋಣ? ಬಟ್ಟೆನಾ ನೋಡಿ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ನಾನು ಯಾವಾಗ ಮಿಷನಲ್ಲಿ ಕೂತ್ಬಿಟ್ಟು ಇದನ್ನು ಸುತ್ಕೊಂಡ್ಬಿಡ್ತೀನಿ. ಇರು, ನಾನು ಬಾಬಿ ಸುತ್ಕೊಬಾರ್ದಾ? ಇಲ್ಲಮ್ಮ, ನಾನು ಸುತ್ಕೊಂಡಿಲ್ಲ. ನಿನ್ನಾಗ ನಾನು ಇಟ್ಲಾಗ್ಬಿಟ್ಟಿದ್ದೀನಿ. ನಾನು ಸುತ್ತಿದ್ರೆ ನಿಂಗೆ ಬರಲ್ಲ. ನೀನು ತುಂಬ ಲೇಟ್ ಆಗುತ್ತೆ. ತುಂಬ ಲೇಟ್ ಆಗುತ್ತೆ. ಅಯ್ಯೋ, ಬರಲ್ಲ ಬರಲ್ಲ ಬರಲ್ಲ. ನೀನು ಬೇರೆ ರೇಟ್ ಕೊಡ್ತೀನಿ. ಇರು, ನಾನು ಹಾಗೆ ಮಾಡು. ಸುಮ್ಮನೆ ಹಂಗೆ ಎಲ್ಲಿಂದ ಸರ್ ಬರುತ್ತೆ. ವಾವ್, ಕೈ ಲೂಸ್ ಬಿಡು. ಅದು ಕಿತ್ತೋಗೋದಂತ ಪಕ್ಕ. ಇಲ್ಲ ಏನ ಬಿಡು, ನಾನು ದೊಡ್ಡ ಮಾಡ್ತೀನಿ ನೋಡಿ. ಮುರ್ದಾಕ್ತೀಯಾ? ನಂಗೂ ಕಿಚಿ 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 ಸಾಕಾಗೋಯ್ತು. ಕಡೆ ಆಟಾಡೋ. ನಾನೀಗ ಇಲ್ಲಿ ನೋಡು, ವಿಡಿಯೋ ಮಾಡಿದ್ದೀನಿ ತಾನೆ, ಆಟಾಡೋ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಚಿನ್ನಿ ಮಡ್ಗಲ್ಲ, ಮಡ್ಗೆ ಬೇಡ. ನಾನು ಹೋಗಿ ಹಾಂ, ಕಾಲ್ಗೇಟ್ ಆಯ್ತು. ನಾನು ಫೋನ್ ಕೊಡಲ್ಲ ನಿಮಗೆ. ನಾನು ಫೋನ್ ಮುಟ್ರು ಹೊಡೆದಾಕ್ಬಿಡ್ತೀನಿ, ಹೇಳಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ನಾನು ಕೊಡಲ್ಲ. ನಾನು ಕೊಡಲ್ಲ. ಇಲ್ಲಿ ಬಟ್ಟೆ ಸ್ಟಿಚ್ ಮಾಡ್ತಿದ್ದೀನಿ. ಚಿನಿ ಮುಟ್ಟಬೇಡ, ಒಲೆ ತಿಂತೀಯಾ? ನಾನು ಹೇಳಿದೆ, ಒಂದ್ಸತಿನೂ ಕೇಳಲ್ಲ ಕತ್ತೆ. ಬರ್ತೀನೀಗ, ಬರ್ತೀನಿ. ಯಾಕೆ ಹೇಳ್ತಾ ಇರೋದು? ಬರ್ತೀನೀಗ, ಬರ್ತೀನಿ. ಹೋದೆ ನಿಮ್ಗೀಗ. ಹೋಗೆ, ಹೋಗೆ. ಯಾಕೆ? ಇದು ನಂದು ಮನೆ. ನಂದೆ ಹತ್ರ. ಈಗ ಬರ್ತೀನಿ, ಕೊಲೆ ಕೊಡ್ತೀನಿ ನೋಡೀಗ. ಏನಾ? ನಂದು ಕಡೆ ಮನೆ. ಏನಾ? ಒದೆ ಒದೆ. ಆಮೂ ಇಲ್ಲ ಈಮೂ ಇಲ್ಲ, ಒದೆ. ಕೆಮ್ಮು ಕೆಮ್ಮು ಐಸ್ ಕ್ರೀಮ್ ತಿಂದಿದ್ದೆ. ಅಪ್ಪಂಗೆ ಗೊತ್ತಾದ್ರೆ ಬೈತೆ ಗುಣ. ಫ್ರೆಂಡ್ಸ್, ಇವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿನೇ ಇದ್ದೆ. ಯಾಕಂದರೆ ಏನಿಲ್ಲ, ಶಾಪ್ ಓಪನ್ ಮಾಡಿದೆ ಅಷ್ಟೇ, ಇನ್ನೇನು ಬ್ಯುಸಿ ಇಲ್ಲ. ನನ್ನ ಟೇಪು ಕೊಡೆ, ನನ್ನ ಟೇಪು. ಏನಿ ಹೊರಗೋಗುತ್ತೆ ಚಿನಿ. ಏನಾದ್ರು ಟೈಲರ್ಗಳಂದರೆ ಇದು ಕುತ್ಕೊಂಡಿದ್ರೇನೆ ವ್ಯಾಲ್ಯೂ ಅಲ್ಲ. ಅದು ಹ್ಯಾಂಡ್ ವಾಶ್ ಮಾಡೋದು ನೀರು. ವಾಟರ್ ಬಾಟಲ್ ಆ ಕಡೆ ಇದೆ, ತಗೋ ಕುಡಿ. ಕೆಮ್ಮಾಗಿಲ್ಲ, ಸಾಕು ತಾನೆ. ತಗೋ, ನಿನ್ನ ಫ್ಯಾನ್ನ ಸ್ಟಿಚ್ ಆಗಲ್ಲ, ತಗೋ.
ಇದು ಪಕ್ಕದ ಮನೆ ಆಂಟಿ ಕೊಟ್ಟಿದ್ದು, ಮುಸ್ಲಿಮ್ಸ್ ಅವರು. ಚುರ್ಕ ಸ್ಟಿಚ್ ಮಾಡೋದಾಯಿತು. ನೆಕ್ಸ್ಟ್ ಇದು ಪೀಸು ಸ್ಟಿಚಿಂಗ್ ಮಾಡೋದಿದೆ. ಇದು ನಮ್ಮ ದೊಡ್ಡಮ್ಮದು. ಇವಾಗ ಸೀಸರು ಅಂಗಡಿಲಿ ಬಟ್ಟೆ ಹೊಲಿತಾ ಇದೆ, ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಈಗ ಇನ್ನೊಂದಿದೆ, ಅದರಲ್ಲಿ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಇಳ್ದತ್ತಕ್ಕೆ ಗೊತ್ತಲ್ಲ, 4th ಫ್ಲೋರ್ ಮನೆ ಇರೋದು. ಯಾರು ಇರ್ತಾರೆ ಅನಿಸುತ್ತೆ. ಸೊ ಇಳಿಯೋದಿಲ್ಲ ಗೊತ್ತಲ್ಲ, ಹಸ್ಬೆಂಡ್ ಬರ್ಬೇಕಾಗ್ತಿರ್ತಾರೆ. ಸುತ್ತ ಅಟ್ಯಾಚಿಂಗ್ ಮಾಡಿಬಿಡ್ತೀನಿ. ಇನ್ನೊಂದು ಸೀಸರ್ ತಗೋಬೇಕು. ಎಮರ್ಜೆನ್ಸಿಗೆ ಶಾಪಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಅಲ್ಲಿಗಾಗುತ್ತೆ, ಇಲ್ಲಿ ಮಾಡ್ಬೇಕಾದ್ರೆ ಇಲ್ಲಿಗಾಗುತ್ತೆ. ಸೊ ಇನ್ನೊಂದು ಸೀಸರ್ ತೊಗೊಂಡ್ರೆ ನಮಗೂ ತುಂಬ ಈಸಿ ಅನಿಸುತ್ತೆ. ಒಂದು ಅಲ್ಲಿ ಒಂದು ಇಲ್ಲಿ ಇರ್ಬೋದು. ನಾನು ಅದು ಮಾಡಲ್ಲ, ನಾನು ಮಾಡಲ್ಲ. ದುಡ್ಡು ಎಷ್ಟು ಕೊಡ್ತೀರಾ? ಎಷ್ಟು ಕೊಡ್ತೀರಾ ದುಡ್ಡು? ರೀ ನಿಮ್ಮ ಅಪ್ಪಂಗೆ ಹೇಳ್ರಿ, ಕೊಡುತ್ತೆ ದುಡ್ಡು? ನಂಗೆ ಸ್ಟಿಚ್ ಮಾಡಕ್ಕೆ ಬರಲ್ಲ ರೀ. ನನ್ನೇನು ಓಸಿ ಟೈಲರ್ ಅಂದ್ಕೊಂಡಿದ್ದೀರಾ ನೀವು? ಏನು ದವ್ವ ಮಾತಾಡ್ತಾ ಬರೀ ದವ್ವ. ಏನೋ ಕ್ಲೋಸಾ? ಯಾಕೆ? ನೀವೆಲ್ಲ ಹೋಗ್ತಾನೆಲ್ಲ, ಹೋಗಮ್ಮ. ಸುಮ್ಮನಿರೋದು ಎಲ್ಲ ಹರಡ್ಬಿಟ್ರೆ ಆಗಲ್ಲ. ಎಲ್ಲಿಗೆ ಸ್ಟಿಚ್ ಹಾಕ್ಬೇಕು ಈಗ ನಿಮ್ದು? ಒಂದು ಹಾಕಿದ್ದೀನಲ್ಲ ಇಲ್ಲಿ, ಇನ್ನೆಲ್ಲಿಗೆ? ಇದು ಇನ್ನೂ ಲೂಸಾ ನಿಮಗೆ? ಎಲ್ಲಿಗೆ ಅಲ್ಲಿಗೆ ಹಾಕಣ? ಹಿಂದೆ ಒಂದು ಮುಂದೆ ಒಂದು. ಇಷ್ಟು ದೊಡ್ಡದು ಹೇಗೆ ತಗೋಬೇಕು ನೀವು? ಇಂಥ ದೊಡ್ಡ ಬಟ್ಟೆ ನೀವು ತಗೋಬೇಕಾ? ಹಾಕೊಳ್ದಿದ್ರೆ ಈ ಥರ ಬಟ್ಟೆ. ದುಡ್ಡು ಎಷ್ಟು ಮೇಡಮ್? ದುಡ್ಡು ಎಷ್ಟು ಕೊಡ್ತೀರಾ ಹೇಳಿ ಫಸ್ಟು? ಯಾಕೆ? ಮತ್ತೆ ನಾನು ಸ್ಟಿಚ್ಚೇ ಮಾಡಲ್ಲ. ಹೋಗು ರೀ, ತಗೊಳ್ರಿ ನಿಮ್ದು. ನಂಗೆ ಬೇಡ, ಮಾಡಲ್ಲ ರೀ ಸ್ಟಿಚ್ ಮಾಡಲ್ಲ. ದುಡ್ಡು ಎಷ್ಟು ಕೊಡ್ತೀರಾ ಹೇಳಿ, ಮಾಡ್ತೀವಿ. ಹಾಂ ಕೊಡಲ್ಲ, ನಾವು ಮಾಡಲ್ಲ. ತಗೊಳ್ಳಿ. ನಾ ಮಾಡಲ್ಲ ರೀ, ನಾ ಮಾಡಲ್ಲ ರೀ. ಮಾಡಿದ್ದೀನಿ, ಹಾಕೊಂಡು ನೋಡೋಗ್ರಿ ಆ ಕಡೆ ಹೋಗಿ. ಏನಾರ ಮಾಡ್ಕೊಡಿ. ಆಗಲಿಲ್ಲ ಅಂದರೆ ನಮಗೆ ತಂದು ಕೊಡಿ. ಏನದವ? ಹೌದಾ? ನಾನಾ? ಯಾಕೆ? ಆಗಲ್ಲ ಕಣ್ರಿ ನಮ್ಮ ಕೈಲಿ. ಏನ್ರಿ ಮಾಡ್ತೀರಾ? ಹಾಂ ರೀ 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 ಗುಣವಿ, ಆಯ್ತೇನ್ರಿ? ಸರಿ ಆಯ್ತಲ್ರಿ? ಹಾಂ ಸರಿ ಆಯ್ತಾ? ಕರೆಕ್ಟ್ ಆಯ್ತಾ? ಪಕ್ಕನಾ? ಏನಿಲ್ಲ? ಹಾಂ ಓಕೆ. ನೀವು ಆಚೆಗೆ ಹೋಗಕ್ಕೆ 50 ಸತಿ ನಾನು ಎದ್ದು ತೆಗಿಬೇಕಲ್ವೇನ್ರಿ? ಫ್ರೆಂಡ್ಸ್, ಇದು ದೊಡ್ಡಮ್ಮ ಬಟ್ಟೆ. ದೊಡ್ಡಮ್ಮ ಕೊಟ್ಟು ಆಲ್ರೆಡಿ 1 ಇಯರ್ ಎಬೋನೇ ಆಗೋಯ್ತು ಬ್ಲೌಸ್ ಕಟ್ಟಿ. ಅವ್ರಿಗೆ ಸ್ಟಿಚ್ಚೇ ಮಾಡಿಲ್ಲ ನಾನು ಇರೋವರೆಗೂ. ಪಾಪ ಅವ್ರ ಹತ್ರ ಇರೋವೆಲ್ಲ ಖಾಲಿ ಇರೋರು ನಾನು ಇನ್ನೂ ಸ್ಟಿಚ್ ಮಾಡಿಕೊಟ್ಟಿಲ್ಲ. ನಮಗೆ ನಗು ಬರುತ್ತೆ ಪಾಪ. ಯಾಕೆ ಸ್ಟಿಚ್ ಮಾಡಿಲ್ಲ ಅಂದರೆ ಏನಿಲ್ಲ,
ಏನೋ ಎಲ್ಲ ಕಸ್ಟಮರ್ದು ಅಷ್ಟು ಬಟ್ಟೆ ಹೊಲಿತಿದ್ದೀನಿ, ಬಟ್ ದೊಡ್ಡಮ್ಮಂದು ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಬ್ಲೌಸಲ್ಲಿ. ಹೀಗೆ ಈಗ ಅದಕ್ಕೆ ಕಾಲ ಬಂದಿದೆ ಅನ್ಕೊತೀನಿ. ಪಾಪ ಹೊಲ್ಕೊಟ್ಬಿಡೋಣ. ಈ ಸಲ ಬರ್ತಾವ್ರೆ ದೊಡ್ಡಮ್ಮ, ಮಂಗಳವಾರ ಬರ್ತಾರೆ. ದೊಡ್ಡಮ್ಮ ಟ್ಯೂಸ್ಡೇ ಬಂದರೆ ಇವೆಲ್ಲ ಸ್ಟಿಚ್ ಮಾಡಿಕೊಡ್ಬೇಕು. ಪಾಪ ತುಂಬ ದಿನಗಳೇ ಆಗೋಯಿತು. ಈಗ ಆಲ್ರೆಡಿ 4 ಬ್ಲೌಸು 3 ಬ್ಲೌಸ್ ಹೊಲಿದ್ದೀನಿ, 3 ಬ್ಲೌಸ್ ಇದೆ, 6 ಬ್ಲೌಸು. ನಾಳೆಗೆ 3 ಬ್ಲೌಸ್ ಎಲ್ಲ ಕ್ಲಿಯರ್ ಮಾಡಬೇಕು. 6 ಬ್ಲೌಸ್ ಕ್ಲಿಯರ್ ಮಾಡಿದ್ರೆ ಆಯಿತು. ಇನ್ನು ತಂಗಿದೊಂದಿದೆ, ಅದು ಮಂಗಳವಾರ ದಿವಸಗಳಿಗೆಲ್ಲ ಕ್ಲಿಯರ್ ಮಾಡಬೇಕು. ಮತ್ತು ನನ್ನದು ಕ್ಲಿಯರ್ ಮಾಡಬೇಕು. ಸಿಸ್ಟರ್ ಬರ್ತಿದ್ದಾರೆ, ಅಪ್ಪ ಅಮ್ಮ, ರಚ್ವಿ ಬರ್ತಾ ಇದ್ದಾನೆ. ಎಸ್ಪೆಷಲಿ ರಚ್ವಿಗೆ ಸ್ಕೂಲ್ ಓಪನ್ ಆಯ್ತಲ್ವ, ಸೊ ಅಡ್ಮಿಷನ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ರಚ್ವಿ ಬರ್ತಾ ಇದ್ದಾರೆ ಎಲ್ಲ. ಇನ್ನು ಈಗ ಬಂದರೆ ಇನ್ನೆಲ್ಲ ಸ್ಕೂಲ್ ಸ್ಟಾರ್ಟು, ಮತ್ತು ನನ್ನ ತಂಗಿ ಪಾಪಗೂ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಸೊ ಅದಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಬಂದು ಒಂದು 3 ಡೇಸ್ ಇರ್ತಾರೆ. ಬಟ್ ಅವ್ರು ಬಂದಮೇಲೆ ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇದೆ. ಎಲ್ಲಿ ಅಂತ ಗೊತ್ತು, ಬಟ್ ಅವಾಗ ಹೇಳ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ. ಇವು ಎಲ್ಲ ಒಂದ್ಸತಿ ಅಟ್ಯಾಚಿಂಗ್ ಮಾಡಿ ಇಟ್ಕೊಂಡ್ರೆ ನನಗೂ ಈಸಿ ಅನಿಸುತ್ತೆ ಸ್ಟಿಚ್ ಮಾಡ್ಸೋಕ್ಕೆ. ಈಗ ಏನು ಮಾಡೋಣ, ಒಂದೇ ಫಿನಿಶ್ ಮಾಡಿಬಿಡ್ತೀನಿ, ಇನ್ನೆರಡು ಉಳ್ಕೊಳುತ್ತೆ. ನಾಳೆ ಫಿನಿಶ್ ಮಾಡ್ತೀನಿ ಅಷ್ಟೇ. ಏನೋ ಮಾಡೋಣ, ಬೇಗ ಬೇಗ ಕ್ಲಿಯರ್ ಮಾಡೋಣ. ಪಾಪ ತುಂಬ ದಿವಸದಿಂದ ಟೈಮ್ ಇತ್ತು, ನಾನೇ ಮಾಡಲಿಲ್ಲ. ಸೋಂಬೇರಿ ನಾನು ಫಸ್ಟ್ ಆಫ್ ಆಲ್ ನಾನೇ ಸೋಂಬೇರಿ. ಹೇಳಿದೆ ನೈಫ್ ಮರ್ತೊಂಡು ಬಂದಿದ್ದೀನಿ, ಸಾರಿ ಸೀಸರ್ ಮರ್ತೊಂಡು ಬಂದಿದ್ದೀನಿ. ಸೊ ಅದಕ್ಕೆ ಮನೇಲಿರೋ ಕತ್ರಿನ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಕಟ್ ಆಗುತ್ತಾ ಮಾಡ್ತಾಯಿದೆ. ಇವಾಗ ಜಸ್ಟ್ ತೊಗೊಂಡಿದ್ದು, ಸ್ವಲ್ಪ ದಿವಸದ ಹಿಂದೆ ತೊಗೊಂಡಿದ್ದಲ್ವ, ಅದಕ್ಕೆ ಇಷ್ಟು ಶಾರ್ಪ್ ಆಗೈತೆ. ಇಲ್ಲ ಅಂದರೆ ಆಗ್ತಿರ್ಲಿಲ್ಲ. ಏನೇ ಈ ಟೈಲರ್ಗಳ ಹತ್ರ ಟೇಪ್ ಮತ್ತು ಕತ್ರಿ ಇಟ್ಟರೆ ಟೈಲರ್ಗಳ ವ್ಯಾಲ್ಯೂ. ಮರ್ತೊಂಡು ಬಂದ್ಬಿಟ್ಟಿದ್ದೀನಿ. ಇದು ಏನೋ ಕಂಫರ್ಟಬಲ್ ಅನ್ಸೋದೇ ಇಲ್ಲ ಕತ್ರಿ ಹಿಡ್ದು. ಆ ಕತ್ರಿ ಇಷ್ಟೊತ್ತಿಗೆ ಫುಲ್ ಕಟ್ ಮಾಡಿಟ್ಬಿಡೋದಿತ್ತು. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕೆಲ್ಲ. ಎಲ್ಲ ಒಂದೇ ಥರ ಆಗಬೇಕು ಅಂದರೆ ಆಗೋಲ್ಲ ಅಲ್ಲ. ಅದಕ್ಕೆ ಯಾವಾಗಲೂ ಫೋನಲ್ಲಿ ಸಾಂಗ್ ಹಾಕ್ಕೊಂಡು ವರ್ಕ್ ಮಾಡ್ತಾಯಿದ್ದೆ. ಇವತ್ತು ವಿಡಿಯೋ ಮಾಡಿಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ನನಗಂತೂ ಈಗ ತುಂಬ ವರ್ಕ್ ಇದೆ. ಇನ್ನು 3 ಡೇಸು ವರ್ಕ್ ಹೆಂಗಿದೆ ಅಂದರೆ ತುಂಬ ಕಷ್ಟ ಐತೆ ಈಗ ಮಾಡೋದು. ನಾನು ಇನ್ನೂ ಎಷ್ಟು 4 ಬ್ಲೌಸು 4 ಇನ್ನು 4 ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಮತ್ತು ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕು. ಅಮ್ಮ ಅವ್ರು ಬರೋ ಅಷ್ಟರೊಳಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ್ರೆ ಸಮಾಧಾನ. ಯಾಕಂದರೆ ನಾನು ಇನ್ನೂ ಕಿಚನ್ ಕಂಟೈನರ್ ಏನೂ ಕ್ಲೀನ್ ಮಾಡಿಲ್ಲ. ಕ್ಲೀನಿಂಗ್ ಮಾಡಬೇಕಾದ್ರೆ ವೀಡಿಯೋಸ್ ಮಾಡ್ತೀನಿ, ಹಾಕ್ತೀನಿ ನೋಡಿ. ನಾನು ಏನೂ ಕ್ಲೀನ್ ಮಾಡಿಲ್ಲ. ಎಲ್ಲ ಬಂದ ಮೇಲೆ ನೀಟಾಗಿ ಒಂದು ಕಡೆ ಕ್ಲೀನ್ ಮಾಡೋಣ ಅಂತ. ಇನ್ನೂ ಬಟ್ಟೆನೂ ವಾಶ್ ಮಾಡಿಲ್ಲ, ತುಂಬ ಬಟ್ಟೆ ಇದೆ. ಬಟ್ಟೆ ಹೆವಿ ಏನು ಹೆವಿ ಇಲ್ಲ ಬಟ್ಟೆ, ಓಕೆ. ಕಿಚನ್ ಕ್ಲೀನಿಗೆ ತುಂಬ ಡಸ್ಟ್ ಇದೆ. ಈ ಸಲ ಏನೂ ಮಾಡಿಲ್ಲ, ಎಲ್ಲ ಕ್ಲೀನ್ ಮಾಡಬೇಕು. ಲಾಸ್ಟ್ ಟೈಮ್ ಚೇರೆಲ್ಲ ಮಳೆ ಬಂದಿತ್ತು, ಅವಾಗ ನೆನೆಸ್ಬಿಟ್ಟು ಅಲ್ಲೇ ಉಜ್ಬಿಟ್ಟು ವಾಶ್ ಮಾಡಿಬಿಟ್ಟೆ. ಯಾಕೆಂದರೆ ನಾನು ಲಾಸ್ಟ್ ವೀಡಿಯೋದೆಲ್ಲ ಹೇಳಿದ್ದೀನಲ್ವ, ಇಲ್ಲೆಲ್ಲ ತೊಳೆದ್ರೆ ತುಂಬ ಬೈತಾರೆ. ಸೊ ಇನ್ನೂ ಸ್ಲಿಪ್ಪರ್ ಒಳಗಡೆ ತಂದು ತೊಳೆಯೋಕ್ಕಾಗುತ್ತಾ, ಅದಕ್ಕೇನ ಆಗಿರಲಿಲ್ಲ. ಮಳೆ ಬಂದಾಗಲೇ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಮಳೆ ಬಂದಾಗಲೇ ಆಚೆ ನೆನೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ.
ಫ್ರೆಂಡ್ಸ್, ಈ ಹೂವನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಫ್ರಿಜ್ ಇಲ್ಲ ಅಲ್ಲ, ಫ್ರಿಜ್ ಇಲ್ಲಲ್ಲ, ಸೊ ಹಾಗಾಗಿ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಆಯಿತು. ಬೇಡಮ್ಮ, ಮುಟ್ಟಬಾರ್ದು, ಅಳ್ಳಾಡುತ್ತೆ. ಇಲ್ಲೂ ಅಷ್ಟೇ ಮಲ್ಲಿಗೆ ಹೂವು ತಗೊಂಡಿದ್ದೀನಿ, ನೋಡಿಕೊಂಡೆ ಇಲ್ಲ ಹೋಗ್ಬಿಡುತ್ತೆ ನಾನು ನಾಳೆ ಶೋಗೆ. ನೋಡಿ ಹೆಂಗಾಗಿದೆ, ದೇವಸ್ಥಾನಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಾಡ್ಕೊಂಡೆ ಇವತ್ತು. ಇನ್ನು ಮಿಕ್ಕಿದೆಲ್ಲ ಹೋಗಿದೆ. ಒದೆ ಒದೆ ನೋಡು, ಕ್ಯಾಮ್ರಾ ಏನಾಯ್ತು, ಹಾಳಾಡ್ತೈತೆ. ಫ್ರೆಂಡ್ಸ್, ಆಲ್ರೆಡಿ 9 o'clock ಆಯಿತು. ಇನ್ನು ಹಸ್ಬೆಂಡ್ ಬರ್ತಾರೆ, ಟೈಮ್ ಆಯಿತು. ಗಿರೀಶ್ ಅವರು ಬರ್ತಾರೆ, ಟೈಮ್ ಆಯಿತು. ಇನ್ನೇನು ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಹುಕ್ ಪಟ್ಟೆ ಹಾಕಿ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿನಿಶಿಂಗ್ ಕೊಟ್ಟರೆ ಮುಗಿತು. ಇನ್ನೇನು ಕೆಲಸ ಇಲ್ಲ. ಆಮೇಲೆ ಹುಕ್ ಹಾಕಬೇಕಾಗುತ್ತೆ. ಆಮೇಲೆ ಕೂತಿರ್ತೀನಲ್ಲ, ಆವಾಗ ಹುಕ್ ಹಾಕೊತೀನಿ. ಫ್ರೆಂಡ್ಸ್, ಇವತ್ತು ಪೂಜೆಗೆಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ. ನಾಳೆನೂ ಬೇಗ ಲಾಸ್ಟ್ ಟೈಮು ಲೇಟಾಗಿ ಮಾಡಿದ್ದೆ, ಸೊ ತುಂಬ ಹಿಂಸೆ ಆಗ್ಬಿಟ್ಟು. ಲಾಸ್ಟ್ ಟೈಮ್ ಶ್ರದ್ಧೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ವಿಡಿಯೋಸ್ ಮಾಡಲಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ದು ಆಲ್ರೆಡಿ 3 weeks ಆಯಿತು. ಇದು 4ನೇ ವಾರ ನಾನು ಶನಿದೇವ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿರೋದು. ಈಗ 4ನೇ ವಾರದ್ದು. ನಾಳೆ ಮಾಮೂಲಿ ಎಡವತ್ತಿ ಎಲ್ಲ ಮನೆಯಲ್ಲೇ ಮಾಡಿ, ಲಾಸ್ಟ್ ಟೈಮ್ ಏನು ಅದೇ ಅಮಾವಾಸ್ಯೆ, ಬದನೆ ಅಮಾವಾಸ್ಯೆ ಇದ್ದರೆ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಗೆ ಆಲ್ರೆಡಿ 3 week ಆಯಿತು. ಈಗ ನಾಳೆ ಮಾಡಿದ್ರೆ 4 weeks ಆಗುತ್ತೆ. 5 week ಮಾಡ್ತೀನಿ. ಹಾಂ, ತೋರಿಸು ಇಲ್ಲ ನೋಡಿ, ದುಬ್ಬಕ್ಕ ಚೆನ್ನಾಗಿರೋದು. ಅಂದರೆ ಪೂಜೆ ಮಾಡ್ತಿರ್ಬೇಕಾದ್ರೆ ಸಾಂಬ್ರಾಣಿ ಅದು ತುಂಬ ಹಿಂಸೆ ಆಗುತ್ತೆ, ಹಾರುತ್ತೆ ಮುಖಕ್ಕೆ, ಒಗೆಯಲ್ಲ. ಅದರಲ್ಲಿ ಪ್ಲೇಟಿಗೆ ಇಟ್ಕೊಂಡು ಪೂಜೆ ಮಾಡಬೇಕು. ಸೊ ಅದಕ್ಕೆ ಬೇಡ ಅಂತೇಳಿ ಅದನ್ನು ತೊಗೊಂಡಿದ್ದೀನಿ. 280 ಎಷ್ಟೋ ಬೀಳ್ತು ನನಗೆ ಅದು ಆನ್ಲೈನಲ್ಲಿ. ಮತ್ತು ಫ್ರೆಂಡ್ಸ್, ನಾಳೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಆಲ್ರೆಡಿ ಅದೇ ಹೇಳಿದ್ನಲ್ಲ, ನಾಳೆಗೆ 4 weeks ಆಗುತ್ತೆ. ಮತ್ತು ಅಪ್ಪ ಅವರೆಲ್ಲ ಬಂದು, ದೊಡ್ಡಮ್ಮ ಎಲ್ಲ ಬಂದಮೇಲೆ ಅಪ್ಪ ಅವರು ಮೇಬಿ ಶುಕ್ರವಾರ ನಾವು ಹೋಗಿದ್ದು, ಶುಕ್ರವಾರ ಬರ್ತೀವಿ ರಿಟರ್ನು. ಮತ್ತೆ ಶನಿವಾರ ಬೀಳುತ್ತೆ. 5 week ಮುಗಿಸ್ತೀನಿ. ಇನ್ನು ಮತ್ತೆ 7 week ಮಾಡೋಣ ಅಂದರೆ ಮತ್ತೆ ನನಗೆ ನೋಡಿ ಡೇಟ್ ಟೈಮು. ಸೊ ಅದಕ್ಕೆ ಬೇಡ ಅಂತ ಹೇಳಿ 5 week ಮಾಡ್ತಾಯಿದ್ದೀನಿ. ನಾಳೆ ಅದನ್ನು ವಿಡಿಯೋಸ್ ಮಾಡ್ತೀನಿ. ಇನ್ನು ಗಿರಿಯವ್ರು ಬರೋಷ್ಟೊಳಗೆ ಮುದ್ದೆಗೆ ಇಡಬೇಕು. ರೈಸ್ ಆಯಿತು, ಇವಾಗ ಮುದ್ದೆಗೆ ಕತ್ರಿನೂ ತಗೊಬಂದೆ ಕೆಳಗಡೆ ಹೋಗಿ. ಫೋನಲ್ಲಿ ಬರ್ತದ್ದು, ಫೋನಲ್ಲಿ ಹಾಕೋಣ ಕತ್ತೆ. ನನ್ನ ಬಂಗಾರಿ, ನನ್ನ ಸಣ್ಣ ಬಂಗಾರಿ ಅಲ್ವಾ? ಈಗ ತಲೆ ಕಡ್ಕೊತಾರೆ ರೀ. ಇವತ್ತು ತಾತ ಊರಲ್ಲಿ ಹಬ್ಬ ಮೊನ್ನೆ ಫ್ರೆಂಡ್ಸ್. ಇವತ್ತು ನಮ್ಮ ಅಪ್ಪ ಅಮ್ಮ ಊರಲ್ಲಿ ಮುಂದೂರಲ್ಲಿ ಬಂಡಿ ಹಬ್ಬ ಅಂತೆ. ಇದಕ್ಕೆ ನಾನು ತುಂಬ ದಿವಸ ಇದ್ದೀನಿ. ಸರಿ, ಹೇಗಿದೆ ಏನಿಲ್ಲ, ಯಾಕೆ ಮುಂಡೂರಲ್ಲಿ ಹೋಗಿ ನಮ್ಮನ್ನು ಕರೆಯೋರು ಪಾಪ ಹಬ್ಬಕ್ಕೆ. ಏನಕ್ಕೆ ಅವ್ರು ಇನ್ವೈಟ್ ಮಾಡಲಿಲ್ಲ ಅಂದರೆ, ನೆಕ್ಸ್ಟ್ ವೀಕ್ ಹೇಳಿದ್ರಲ್ವ ಹೊರಗಡೆ ಹೋಗ್ತೀವಿ ಅಂತ, ಅವರೇ ಬರ್ತಾರೆ. ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಎಲ್ಲ ಹೋಗ್ತಾ ಇದ್ದೀವಿ ಬಂಗಾರ. ಅದಕ್ಕೆ ಇವರೇ ಕೊಟ್ಬಿಟ್ರು. ಯಾವ ಮಮ್ಮಿಗೆ? ಬೇರೆ ಮಮ್ಮಿಗೆ. ಹೇಳು, ಏನು ಮಾಡೋಣ ವಿಡಿಯೋ? ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಸ್ಟಿಚಿಂಗು ಅರ್ಧ ಕೆಲಸ ಆಯಿತು, ಫುಲ್ ಮುಗ್ದಿಲ್ಲ. ಕ್ಯಾಮ್ರಾ ಆಫ್ ಆಯಿತು. ಓಕೆ, ನನ್ನ ಸ್ಟಿಚಿಂಗು ಫುಲ್ ವರ್ಕ್ ಮುಗ್ದಿಲ್ಲ. ಟೇಪ್ ನೋಡು ಮಾಮಿ, ಕಾಲ್ಗೆಲ್ಲ ಬೀಳಿಸ್ತೀಯ. ನಂದು ಸ್ಟಿಚಿಂಗು ಅರ್ಧ ಕೆಲಸ ಮುಗ್ದೈತೆ, ಇನ್ನೂ ಅರ್ಧ ಕೆಲಸ ಬಾಕಿ ಐತೆ. ಇಷ್ಟು ಥರ ಮಿಕ್ಸಿಂಗ್ ಮಾಡ್ಕೊತೀನಿ. ಮತ್ತು ನಾಳೆ ಒಂದು ಮುಗಿಸಿದ್ರೆ ಇವತ್ತು ಇನ್ನೂ ಸ್ಟಾರ್ಟ್ ಮಾಡ್ಕೊತೀನಿ. ಇದನ್ನು ಮುಗಿಸಿ, ಯಾಕಂದರೆ ನಾಳೆ ಟೈಮ್ ಇಲ್ಲ. ನಾನು ಮಂಗಳವಾರದವರೆಗೆ ಲಾಸ್ಟ್ ಟೈಮ್ ಇರೋದು. ಸೊ ಮುರಿದೋಗ್ಬಿಡುತ್ತೆ ಚಿನ್ನಿ, ಹಿಂಗಾದ್ರೆ ಇದು ನೋಡು, ಲಾಕ್ ಸಿಸ್ಟಮ್ ಹೋಗ್ಬಿಡುತ್ತೆ ಚಿನ್ನಿ, ನೋಡು ಗಟ್ಟಿಯಾಗಿರಲಿ. ಸೊ ನಮಗೂ ಟೈಮ್ ಇಲ್ಲ, ಇನ್ನು ನಾಳೆ ಮುಗಿಸ್ಕೋಬೇಕು. ನಾಳೆನೂ ಬೇಗ 10 ಗಂಟೆ ವರ್ಷಕ್ಕೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಶನಿದೇವ ದೇವಸ್ಥಾನಕ್ಕೆ ಸಂಜೆ ಹೋಗ್ತೀನಿ. ಸಂಜೆ 6 ಗಂಟೆಗೆ ಹೋಗ್ತೀನಿ. ನಾನು ಪೂಜೆ ಕೆಲಸ ಮುಗಿಸ್ಬಿಟ್ರೆ ಸಂಜೆ ಹೋಗಿ ಇನ್ನೇನು ಕೆಲಸ ಇಲ್ಲ. ಬನ್ನಿ ಮೇಡಮ್. ಓಕೆ ಫ್ರೆಂಡ್ಸ್, ನನಗೂ ಟೈಮ್ ಆಯಿತು, ನಾನು ನಿದ್ದೆ ಮಾಡಬೇಕು. ಟೈಮ್ ಆಯಿತು.
ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಬರ್ತೀನಿ ಕಂಟೆಂಟಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.